ಹಾಯ್ ಮಚ್ಚ. ಹೇಳಿ ಮಚ್ಚ. ಬಿಸಿನಾ? ಏನಿಲ್ಲ ಹೇಳಿ ಮಚ್ಚ. ಏನಿಲ್ಲ ಮಚ್ಚ, ಒಂದು ತಲೆ ಬಿಸಿ ಆಗ್ಬಿಟ್ಟೈತೆ. ಹಾಂ, ಏನು? ಈ ಗೂಗಲ್ ಪೇ ಫೋನ್ಪೇಯಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಡಿಲೀಟ್ ಮಾಡೋದು ಅಂದ್ರೆ ಗೊತ್ತಾ? ಮಾಡ್ಬೋದಲ್ಲ ಮಚ್ಚ, ಗೊತ್ತಿಲ್ಲ ನಿಮಗೆ? ಇಲ್ಲ, ಹೇಳ್ತೀಯ ಮಚ್ಚ ಹಂಗೆ? ಇದು ಗೂಗಲ್ ಪೇಯಲ್ಲಿ ಮಾಡ್ಬೋದು, ಇನ್ನಂತ ಹೇಳ್ತೀನಿ. ಫೋನ್ಪೇಯಲ್ಲಿ ಮಾಡೋಕ್ಕಾಗಲ್ಲ, ಇನ್ನು ಆಪ್ಷನ್ ಬಂದಿಲ್ಲ. ಓಕೆ. ಜಿ ಪೇ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ಸೊ ಈ ಥರ ಫ್ರಂಟ್ ಪೇಜ್ ಬರುತ್ತೆ. ಒಂದು ಸಲ ಟ್ರಾನ್ಸಾಕ್ಷನ್ಸ್ ನೋಡೋಣ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಶೋ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಟ್ರಾನ್ಸಾಕ್ಷನ್ಸ್ ನಾನು ಮಾಡಿರೋ ಟ್ರಾನ್ಸಾಕ್ಷನ್ಸ್ ಇದು. ಇವಾಗ ನಾನು ಫಸ್ಟ್ ಟ್ರಾನ್ಸಾಕ್ಷನ್ ಡಿಲೀಟ್ ಮಾಡ್ಕೊಬೇಕು ಅಂದ್ಕೊಂಡೆ. ಇವಾಗ ನಾನು June 23 ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, 4000 ರೂಪೀಸ್. ಇದು ಡಿಲೀಟ್ ಮಾಡಬೇಕು ಹಿಸ್ಟ್ರಿಯಿಂದ ಅಂತ ಅಂದ್ಕೊಂಡಾಗ ನಾನೇನು ಮಾಡ್ತೀನಪ್ಪ ಅಂತಂದ್ರೆ, ಬ್ಯಾಕ್ ಬಂದು ಫ್ರಂಟ್ ಪೇಜಲ್ಲಿ ಮತ್ತೆ ಮೇಲೆ ಅಕೌಂಟ್ ಒಂದು ಆಪ್ಷನ್ ಇರುತ್ತೆ. ಈ ಸಿಂಬಲ್ ಕಾಣಿಸುತ್ತಲ್ಲ ಮೇಲೆ ಫೋಟೋ ಸಿಂಬಲು, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಕೆಳಗಡೆ ಹೋದರೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ಹೋಗಿ ಈ ಥರ ಸೆಟ್ಟಿಂಗ್ಸ್ ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಮತ್ತು ಇದ್ರ ಒಳಗಡೆ ಡೇಟಾ ಆ್ಯಂಡ್ ಪರ್ಸನಲೈಸೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಾವೇನು ಮಾಡಬೇಕಪ್ಪ ಅಂತಂದ್ರೆ, ನಮಗೆ ಎಲ್ರಿಗೂ ಗೂಗಲ್ ಅಕೌಂಟ್ ಇರುತ್ತೆ. ಗೂಗಲ್ ಅಕೌಂಟ್ ಇಲ್ಲ ಅಂತಂದರೆ ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಗೂಗಲ್ ಅಕೌಂಟ್ ಇದ್ದಾಗ ಯಾವ ಗೂಗಲ್ ಅಕೌಂಟು ಗೂಗಲ್ ಪೇಗೆ ಲಿಂಕ್ ಆಗಿರುತ್ತೋ ಅಕೌಂಟ್ನಿಂದ ಲಾಗಿನ್ ಆಗಬೇಕು. ನಾನು ಇವಾಗ ನನ್ನ ಗೂಗಲ್ ಅಕೌಂಟಿಂದ ಲಾಗಿನ್ ಆಗ್ತೀನಿ. ಸೊ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಇದು ಕ್ರೋಮ್ಗೆ ಡೈರೆಕ್ಟಾಗಿ ತೊಗೊಂಡೋಗುತ್ತೆ. ಡಿಫಾಲ್ಟ್ ಬ್ರೌಸರ್ ಕ್ರೋಮ್ ಫಿಕ್ಸ್ ಮಾಡಿದರೆ ಡೈರೆಕ್ಟಾಗಿ ತೊಗೊಂಡೋಗುತ್ತೆ. ಸೊ ಇವಾಗ ಇಲ್ಲಿ ನಾನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಆಟೋಮೆಟಿಕಾಗಿ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಲೋಡ್ ಆಗುತ್ತೆ. ಸೊ ಲೋಡ್ ಆಗಬೇಕಂತಂದರೆ ಒಂದು ಅಥೆಂಟಿಕೇಷನ್ ಕೇಳುತ್ತೆ. ಇದು ನನ್ನ ಮೊಬೈಲ್ ಆಗಿರೋದ್ರಿಂದ ನೀವು ನೋಡ್ಬೋದು, ಕನ್ಫರ್ಮೇಷನ್ ಬರುತ್ತೆ. ಎಸ್ ಅಂತ ಕೊಡ್ತೀನಿ. ನಾನು ಲಾಗಿನ್ ಆಗ್ತಾಯಿದ್ದೀನಿ ಗೂಗಲ್ ಅಕೌಂಟ್ಗೆ. ಲಾಗಿನ್ ಆದಮೇಲೆ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ನಿಮಗೆ ಕ್ರೋಮ್ ಅಪ್ಲಿಕೇಶನಲ್ಲಿ ನೀಟಾಗಿ ಕಾಣಿಸುತ್ತೆ ನಾನು ಏನೇನು ಟ್ರಾನ್ಸಾಕ್ಷನ್ಸ್ ಮಾಡಿದ್ದೀನೋ ಆ ಟ್ರಾನ್ಸಾಕ್ಷನ್ಸ್ ಎಲ್ಲ. ನಾನು ಹೇಳ್ದಲ್ಲ 23 4000 ರೂಪೀಸ್ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಅಂತ, June 23. ಸೊ ಇವಾಗ ನಾನು ಒಂದು ಟ್ರಾನ್ಸಾಕ್ಷನ್ ಡಿಲೀಟ್ ಮಾಡಬೇಕಂತ ಇಟ್ಕೊಳ್ಳಿ. ಇದ್ರ ಮೇಲೆ ಈ ಎಕ್ಸ್ ಬಟನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಸಿಂಪಲ್ ಇದು, ಆಟೋಮೆಟಿಕಾಗಿ ಡಿಲೀಟ್ ಆಗುತ್ತೆ. ನೋಡ್ಬೋದು, ಗಾಟ್ ಇಟ್ ಅಂತ ಹೊಡೆದ್ರೆ ಡಿಲೀಟ್ ಆಯಿತು. ಸೊ ಅದೇ ಥರ ಇದು ಡಿಲೀಟ್ ಮಾಡಬೇಕಂದ್ರೆ ಡಿಲೀಟ್ ಮಾಡ್ಬೋದು. ಈ ಥರ ಬರುತ್ತೆ, ಡಿಲೀಟ್ ಆಯಿತು. ಸೊ ಇದೇ ಥರ ಬಲ್ಕಲ್ಲಿ ನೀನು ಟ್ರಾನ್ಸಾಕ್ಷನ್ಸ್ ಒಂದು ಬಲ್ಕಲ್ಲಿ ಡಿಲೀಟ್ ಮಾಡಬೇಕು ಅಂದ್ಕೊಂಡಾಗ ಈ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು 4 ಆಪ್ಷನ್ಸ್ ಇದ್ದಾವೆ. ಲಾಸ್ಟ್ 1 hour ಅಂದರೆ ಲಾಸ್ಟ್ 1 ಅವರಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ಮಾಡಿರ್ತೀರೋ ಗೂಗಲ್ ಪೇನಲ್ಲಿ ಆ ಟ್ರಾನ್ಸಾಕ್ಷನ್ಸ್ ಎಲ್ಲ ಡಿಲೀಟ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಲಾಸ್ಟ್ 1 ಡೇಯಿಂದ ಏನು ಟ್ರಾನ್ಸಾಕ್ಷನ್ಸ್ ಅದು ಲಾಸ್ಟ್ ಡೇ ಟ್ರಾನ್ಸಾಕ್ಷನ್ಸ್ ಡಿಲೀಟ್ ಮಾಡ್ಬೋದು ಡೈರೆಕ್ಟಾಗಿ. ಆಲ್ ಟೈಮ್ ಇಷ್ಟವರೆಗೂ ನೀನು ಏನೇನು ಟ್ರಾನ್ಸಾಕ್ಷನ್ ಡಿಲೀಟ್ ಮಾಡಿರ್ತೀಯೋ ಗೂಗಲ್ ಪೇದಲ್ಲಿ, ಟ್ರಾನ್ಸಾಕ್ಷನ್ಸ್ ಮಾಡಿರ್ತೀಯೋ ಗೂಗಲ್ ಪೇದಲ್ಲಿ ಆ ಟ್ರಾನ್ಸಾಕ್ಷನ್ಸ್ ಎಲ್ಲ ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಕಸ್ಟಮ್ ರೇಂಜ್ ಅಂತಂದರೆ ಇದ್ರೊಳಗಡೆ ಡೇಟ್ ಸೆಲೆಕ್ಟ್ ಮಾಡ್ಕೊಬೋದು. ಈ ಡೇಟ್ನಿಂದ ಈ ಡೇಟ್ಗೆ ನಾನು ಟ್ರಾನ್ಸಾಕ್ಷನ್ಸ್ ಡಿಲೀಟ್ ಮಾಡ್ಬೇಕಂತ ಸ್ಪೆಸಿಫಿಕ್ಕಾಗಿ ನೀನು ಏನಾದರೂ ಇದ್ದರೆ, ಸೊ ಇವರು ಈ ಕ್ಯಾಲೆಂಡ್ರಲ್ಲಿ ಹೋಗಿ ಆಫ್ಟರು ಬಿಫೋರ್ ಅಂತ ಡೇಟ್ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡ್ಬೋದು ಈ ಥರ. ಸೊ ನಾನು ಆಲ್ರೆಡಿ ಡಿಲೀಟ್ ಮಾಡಿರೋದ್ರಿಂದ ಇಲ್ಲಿ ಒಂದು 4000 ಒಂದು ಟ್ರಾನ್ಸಾಕ್ಷನ್ ಡಿಲೀಟ್ ಮಾಡಿರೋದ್ರಿಂದ ಒಂದು ಸಲ ವೆರಿಫೈ ಮಾಡೋಣ. ಗೂಗಲ್ ಪೇದಲ್ಲಿ ಹೋಗಿ ವೆರಿಫೈ ಮಾಡೋಣ. ಸೊ ಬ್ಯಾಕ್ ಬಂದು, ಸೊ ಇದು ನಂದು ಫ್ರಂಟ್ ಪೇಜಲ್ಲಿ ಹೋಗಿ ಮತ್ತೆ ಇಲ್ಲಿ ಕೆಳಗಡೆ ಶೋ ಟ್ರಾನ್ಸಾಕ್ಷನ್ ಹಿಸ್ಟ್ರಿಗೆ ಹೋಗಿ ಇಲ್ಲಿ ನೋಡ್ಬೋದು. ಸೊ ಆಟೋಮೆಟಿಕ್ಕಾಗಿ ಸಿಂಕ್ ಆಯಿತು. ಸಿಂಕ್ ಆದಮೇಲೆ ನೋಡಿ 4000 ರೂಪೀಸ್ ಟ್ರಾನ್ಸಾಕ್ಷನ್ ಏನಿತ್ತು ನಾನು ಡಿಲೀಟ್ ಮಾಡಿದೆ ಅಲ್ವ, ಅದು ಹೋಗಿದೆ, ಇವಾಗ ಬರ್ತಾ ಇಲ್ಲ. ಸೊ ಈ ಥರ ಡಿಲೀಟ್ ಮಾಡ್ಕೊಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಮತ್ತು ಫರ್ದರ್ ಅಪ್ಡೇಟ್ಸ್ಗೋಸ್ಕರ ಶ್ರೀಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.